ಕರ್ನಾಟಕ ರಾಜ್ಯದ ಆಡಳಿತ ಯಂತ್ರದ ಬೆನ್ನೆಲುಬಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಲಕ್ಷಾಂತರ ಹಿರಿಯ ನಾಗರಿಕರು ಇಂದು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ಕಡೆಗೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರೂ ನಿವೃತ್ತ ನೌಕರರಿಗೆ ಸಂಬಂಧಿಸಿದ ಹಲವು ಪ್ರಮುಖ ಶಿಫಾರಸುಗಳು ಇನ್ನೂ ಕಡತಗಳಲ್ಲೇ ಉಳಿದುಕೊಂಡಿವೆ. ಇದರಲ್ಲಿ ಪ್ರಮುಖವಾದುದು 70 ವರ್ಷ ದಾಟಿದ ನಿವೃತ್ತ ನೌಕರರಿಗೆ ನೀಡಬೇಕಾದ ಶೇ. 10% ಹೆಚ್ಚುವರಿ ಪಿಂಚಣಿ. 7ನೇ ವೇತನ ಆಯೋಗದ ಭರವಸೆ ಮತ್ತು 10% ಪಿಂಚಣಿ ಹೆಚ್ಚಳದ ಹಿನ್ನೆಲೆ ಮಾಜಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ 7ನೇ ರಾಜ್ಯ ವೇತನ ಆಯೋಗವು ತನ್ನ ವರದಿಯಲ್ಲಿ ನಿವೃತ್ತ ನೌಕರರ ಹಿತದೃಷ್ಟಿಯಿಂದ ಹಲವಾರು ಮಹತ್ವದ ಶಿಫಾರಸುಗಳನ್ನು ಮಾಡಿತ್ತು. ಶಿಫಾರಸು 70 ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯಲ್ಲಿ ಶೇ. 10% ಹೆಚ್ಚುವರಿ ಮೊತ್ತವನ್ನು ನೀಡಬೇಕು. ಉದ್ದೇಶ: ವಯಸ್ಸಾದಂತೆ ಹೆಚ್ಚಾಗುವ ವೈದ್ಯಕೀಯ ವೆಚ್ಚಗಳು ಮತ್ತು ಜೀವನೋಪಾಯದ ಅನಿಶ್ಚಿತತೆಯನ್ನು ಸರಿದೂಗಿಸಲು ಈ ಮೊತ್ತವು ಸಹಕಾರಿಯಾಗಲಿದೆ ಎಂಬುದು ಆಯೋಗದ ಆಶಯವಾಗಿತ್ತು. ಪ್ರಸಕ್ತ ಸ್ಥಿತಿ: ಸರ್ಕಾರವು ಆಗಸ್ಟ್ 1, 2024 ರಿಂದ ಅನ್ವಯವಾಗುವಂತೆ ಮೂಲ ವೇತನ ಮತ್ತು ಪಿಂಚಣಿಯಲ್ಲಿ ಶೇ. 58.5% ಹೆಚ್ಚಳದ ಆದೇಶ ಹೊರಡಿಸಿದೆಯಾದರೂ ಈ ಹೆಚ್ಚುವರಿ ಶೇ. 10ರ ಶಿಫಾರಸನ್ನು ಅಧಿಕೃತವಾಗಿ ಜಾರಿಗೆ ತಂದಿಲ್ಲ. ಜಾರಿಯಲ್ಲಿನ ವಿಳಂಬಕ್ಕೆ ಕಾರಣಗಳೇನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರ್ಥಿಕ ಶಿಸ್ತಿನ ಬಗ್ಗೆ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದು, ರಾಜ್ಯದ ಬೊಕ್ಕಸದ ಮೇಲೆ ಬೀಳುವ ಆರ್ಥಿಕ ಹೊರೆಯನ್ನು ಕಾರಣವಾಗಿ ನೀಡುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಹೊರೆ: ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ಬೇಕಾಗಿದೆ. ಇದರಿಂದಾಗಿ ವೇತನ ಆಯೋಗದ ಎಲ್ಲಾ ಶಿಫಾರಸುಗಳನ್ನು ಒಟ್ಟಿಗೆ ಜಾರಿಗೊಳಿಸಲು ಸರ್ಕಾರ ಮೀನಮೇಷ ಎಣಿಸುತ್ತಿದೆ. ಆರ್ಥಿಕ ಇಲಾಖೆಯ ತಾಂತ್ರಿಕತೆ: ವೇತನ ಪರಿಷ್ಕರಣೆಯಿಂದ ಈಗಾಗಲೇ ಸರ್ಕಾರದ ಮೇಲೆ ವಾರ್ಷಿಕ 20,208 ಕೋಟಿ ರೂಪಾಯಿಗಳ ಹೆಚ್ಚುವರಿ ಹೊರೆ ಬಿದ್ದಿದೆ. ಈ ನಡುವೆ ಹೆಚ್ಚುವರಿ ಪಿಂಚಣಿ ನೀಡಲು ಹಣಕಾಸಿನ ಸಂಪನ್ಮೂಲಗಳ ಕ್ರೋಢೀಕರಣದ ಸವಾಲಿದೆ ಎಂದು ಸರ್ಕಾರ ಹೇಳುತ್ತಿದೆ. ಸಿ.ಎಸ್. ಷಡಾಕ್ಷರಿ ಅವರ ಹೋರಾಟ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಪಾತ್ರ: ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಎಸ್. ಷಡಾಕ್ಷರಿ ಅವರು ಈ ವಿಷಯದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿವೃತ್ತ ನೌಕರರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರುವ ಅವರು ಸರ್ಕಾರದ ಮೇಲೆ ನಿರಂತರ ಒತ್ತಡ ಹೇರುತ್ತಿದ್ದಾರೆ. ಷಡಾಕ್ಷರಿ ಅವರ ನಿಲುವು: ನಿವೃತ್ತ ನೌಕರರು ಸರ್ಕಾರದ ಅವಿಭಾಜ್ಯ ಅಂಗ. 70 ವರ್ಷ ದಾಟಿದವರಿಗೆ ಶೇ. 10% ಹೆಚ್ಚುವರಿ ಪಿಂಚಣಿ ನೀಡುವುದು ಕೇವಲ ಆರ್ಥಿಕ ಸಹಾಯವಲ್ಲ, ಅದು ಅವರಿಗೆ ನೀಡುವ ಗೌರವ. ಈ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಹಲವು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಎಂದು ಅವರು ಇತ್ತೀಚಿನ ಸಭೆಗಳಲ್ಲಿ ತಿಳಿಸಿದ್ದಾರೆ. ಮುಂದಿನ ಯೋಜನೆ: ಸರ್ಕಾರವು ಈ ಬೇಡಿಕೆಯನ್ನು ಶೀಘ್ರವಾಗಿ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಸಂಘವು ಸಿದ್ಧತೆ ನಡೆಸುತ್ತಿದೆ. ಒಪಿಎಸ್, ಆಪ್ಸ್ ಮತ್ತು ಎನ್ಪಿಎಸ್ ಸಂಘರ್ಷ: ಪಿಂಚಣಿದಾರರ ವಲಯದಲ್ಲಿ ಹಳೆಯ ಪಿಂಚಣಿ ಯೋಜನೆ ಆಪ್ಸ್ ಜಾರಿಗೆ ತರಬೇಕೆಂಬ ಬೇಡಿಕೆಯು ಪ್ರಬಲವಾಗಿದೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ನೀಡಿದ್ದ ಭರವಸೆಯನ್ನು ಈಡೇರಿಸಲು ಸಿ.ಎಸ್. ಷಡಾಕ್ಷರಿ ನೇತೃತ್ವದಲ್ಲಿ ಉಮಾ ಮಹದೇವನ್ ಸಮಿತಿಯ ವರದಿಗಾಗಿ ಒತ್ತಡ ಹೇರಲಾಗುತ್ತಿದೆ. ಮುಖ್ಯ ಅಂಕಿಸಂಖ್ಯೆಗಳು: ಕನಿಷ್ಠ ಪಿಂಚಣಿ ಏರಿಕೆ 8,500 ರೂಪಾಯಿರಿಂದ 13,500 ರೂಪಾಯಿಗೆ. ಗರಿಷ್ಠ ಪಿಂಚಣಿ ಮಿತಿ 1,20,600 ರೂಪಾಯಿ. ಬಾಕಿ ಇರುವ ಬೇಡಿಕೆ: 70 ವರ್ಷ ಮೇಲ್ಪಟ್ಟವರಿಗೆ ಶೇ. 10% ಹೆಚ್ಚುವರಿ ಮೊತ್ತ. ಮುಕ್ತಾಯ: ನಿವೃತ್ತ ನೌಕರರ ನಿರೀಕ್ಷೆ: ನಿವೃತ್ತ ನೌಕರರು ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಗೌರವಯುತವಾಗಿ ಬಾಳಲು ಈ ಪಿಂಚಣಿ ಹೆಚ್ಚಳ ಅತ್ಯಗತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು, ನಿವೃತ್ತರ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ಆಶಾವಾದ ಎಲ್ಲರಲ್ಲಿದೆ. ಅಧ್ಯಕ್ಷ ಸಿ.ಎಸ್. ಷಡಾಕ್ಷರಿ ಅವರ ನೇತೃತ್ವದ ಸಂಘಟಿತ ಹೋರಾಟವು ಸದ್ಯದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುವಂತೆ ಮಾಡಲಿ ಎಂಬುದು ಎಲ್ಲರ ಹಾರೈಕೆ. ನಿಮಗೆ ಈ ವಿಷಯದ ಕುರಿತು ಯಾವುದಾದರೂ ಅಧಿಕೃತ ಸರ್ಕಾರಿ ಆದೇಶದ ಪ್ರತಿ ಅಥವಾ ನಿರ್ದಿಷ್ಟ ದಿನಾಂಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾನು ಹುಡುಕಿ ನೀಡಬಲ್ಲೆ. ನಾನು ನಿಮಗೆ ಈ ವಿಷಯದಲ್ಲಿ ಬೇರೆ ಯಾವುದಾದರೂ ಸಹಾಯ ಮಾಡಲಾರೆ? ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಕಂಟಿನ್ಯೂಸ್ ಆಗಿ ಅನ್ಯಾಯ ಆಗ್ತಾ ಇರುವಂತದ್ದು. 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ನಮ್ಮ ಒಂದು ರಾಜ್ಯ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನ 70 ವರ್ಷ ದಾಟಿರುವಂತಹ ಒಂದು
ಅವರಿಗೆ ನೀಡಬೇಕಾಗಿತ್ತು. ಅದ್ರ ಜೊತೆಗೇನೆ ಏನೆಲ್ಲ 75-80 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತವರಿಗೆ 100% ಹೆಚ್ಚಿನ ಪಿಂಚಣಿಯನ್ನ ನೀಡಬೇಕು ಅಂತ ಈಗಾಗಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸುಗಳನ್ನ ಮಾಡಲಾಗಿತ್ತು. ಬಟ್ ಅದ್ಯಾವುದೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗದೇ ಇರುವಂತದ್ದು ರಾಜ್ಯ ಪಿಂಚಣಿದಾರರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ವಿಷಯವಾಗಿದೆ. ಏನಕ್ಕಂದ್ರೆ ಪಿಂಚಣಿದಾರರು ಎಕ್ಸ್ಪೆಕ್ಟ್ ಮಾಡಿರುವಂತದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಸಂಬಳ ಏರಿಕೆ ಮಾಡಲಾಗ್ತಾ ಇದೆ, ಅಂದ್ರೆ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸರ್ಕಾರಿ ನೌಕರರ ಸಂಬಳ ಯಾವ ರೀತಿಯಾಗಿ ಏರಿಕೆ ಮಾಡಲಾಗ್ತಾ ಇದೆ, ಅದ್ರ ಜೊತೆಗೇನೆ ಪಿಂಚಣಿದಾರರ ಒಂದು ವೇತನದಲ್ಲಿಯೂ ಕೂಡ ವೃದ್ಧಿಯನ್ನ ಮಾಡಲಾಗುತ್ತೆ ಅಂತ ಭಾವಿಸಿದ್ದರು. ಅದ್ರ ಜೊತೆಗೇನೆ ಸಿ.ಎಸ್. ಷಡಕ್ಷರಿ ಅವರು ಕೂಡ ಟೈಮಲ್ಲಿ ಹೇಳಿರುವಂತಹ ಒಂದು ಭರವಸೆಗಳನ್ನ ನಾವು ನೋಡಿದ್ರೆ ಪಿಂಚಣಿದಾರರಿಗೆ ಮತ್ತು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ಈ ಒಂದು 7ನೇ ವೇತನ ಆಯೋಗದ ಲಾಭ ಸಿಗಲಿದೆ ಅಂತಾನೆ ಹೇಳಿದ್ರು. ಸೊ ಇದಾದ್ಮೇಲೆ ಪಿಂಚಣಿದಾರರ ಒಂದು ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಎಲ್ ಭೈರಪ್ಪನವರು ಕೂಡ ನಮ್ಮ ಒಂದು ಸಿ.ಎಸ್. ಷಡಕ್ಷರಿ ಅವರಿಗೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿರುವಂತದ್ದು ನಾವು ಮೊದಲು ನೋಡಿದ್ದೇವೆ. ಸೊ ಎಲ್ಲ ಒಂದು ಚರ್ಚೆಗಳಲ್ಲಿ ಬೇಸಿಕಲಿ ಸರ್ಕಾರ ಪಾಸಿಟಿವ್ ಆಗಿ ಸ್ಪಂದನೆಯನ್ನೇ ನೀಡ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ರಿಸಲ್ಟ್ಗಳು ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ನಮ್ಮ ಒಂದು ಪಿಂಚಣಿದಾರರಿಗೆ ಸಿಗ್ತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪೆನ್ಷನ್ ಆಗಿರ್ಬೋದು ಇನ್ನೂ ಕೂಡ ವೃದ್ಧಿ ಆಗದೇ ಇರುವಂತದ್ದು ತುಂಬಾನೇ ಕ್ಲಿಷ್ಟಕರ ವಿಷಯವಾಗಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿರುವಂತಹ ಸಿ.ಎಸ್. ಷಡಕ್ಷರಿ ಅವರು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಬೇಡಿಕೆಯಂತೆ 7ನೇ ವೇತನ ಆಯೋಗವನ್ನ ನೀವು ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ದೀರಾ. ಆ ಒಂದು ವಿಷಯದಲ್ಲಿ ನಿಮಗೆ ಧನ್ಯವಾದಗಳನ್ನ ನಾವು ಹೇಳಕ್ ಬಯಸ್ತೀವಿ. ಆದರೆ ನಮ್ಮ ಒಂದು ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ಆಗಿರುವಂತಹ ಏನು ವರ್ಷಗಳಿಗೆ ಸಂಬಂಧಿಸಿದಂತೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿ, ಅದೇ ರೀತಿಯಾಗಿ 80 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಸುಮಾರು 100% ಇಲ್ಲಿ ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಏನು ಮೊದಲಿನಿಂದಲೂ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಆ ಒಂದು ಬೇಡಿಕೆಯನ್ನ ಯಾವಾಗ ಸರ್ಕಾರ ಈಡೇರಿಸಲಿದೆ, ಯಾವಾಗ ಅದಕ್ಕೆ ನೀವು ಗ್ರೀನ್ ಸಿಗ್ನಲ್ ಅನ್ನ ನೀಡ್ತೀರಾ ಮತ್ತು ಯಾವಾಗ ಆಕ್ಚುಯಲ್ ಆಗಿ ನಮ್ಮ ಒಂದು ಪಿಂಚಣಿದಾರರ ಖಾತೆಗೆ ಹೆಚ್ಚಿನ ಮೊತ್ತ ಬಂದು ಸೇರಲಿದೆ, ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲಾಗಿದೆ. ಸೊ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ಮುಂಬರುವ